ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ನಿಮಗೆ ಒಂದು ರುಚಿಯಾದ ಈರುಳ್ಳಿ ಹೂವಿನ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೆ. ಸ್ಪ್ರಿಂಗ್ ಆನಿಯನ್ ಚಟ್ನಿ. ಇದು ಅನ್ನದ ಜೊತೆ ಕಲ್ಸ್ಕ ತಿಂಬಲೆ ತುಂಬಾ ರುಚಿಯಾಗಿರುತ್ತೆ. ಇದು ಚಳಿಗಾಲದಲ್ಲಿ ಸಿಗುವಂಥ ತರಕಾರಿ ಆಗೋದ್ರಿಂದ ಇದು ಸಿಕ್ಕಿದಾಗ ಇದರ ಲಾಭ ತಗೊಂಡು ತುಂಬಾ ಒಳ್ಳೆಯದು. ಇದರಿಂದ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗ್ತು. ಆದ್ದರಿಂದ ಇದನ್ನು ಹೆಚ್ಚೆಚ್ಚು ಆಹಾರದಲ್ಲಿ ಬಳಸು. ಗಟ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ತುಂಬಾ ಫೈಬರ್ ಅಂಶ ಇರ್ತು. ಇದರಲ್ಲಿ ಎ, ಸಿ ಮತ್ತು ಕೆ ವಿಟಮಿನ್ ಜಾಸ್ತಿ ಇರ್ತು. ಕೆ ವಿಟಮಿನ್ನು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರ್ತು. ಡೈಜೆಷನ್ ಇಂಪ್ರೂವ್ ಮಾಡ್ತು. ಅದರಿಂದ ನಗಳು ಗಟ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಶೀತ ಕೆಮ್ಮು ಅಪ್ಪೋರೆಲ್ಲ ಇದನ್ನು ಆಹಾರದಲ್ಲಿ ಹೆಚ್ಚೆಚ್ಚು ಬಳಸಿದ್ರೆ ಇಮ್ಯುನಿಟಿ ಬೇಗ ಇಂಪ್ರೂವ್ ಆಗ್ತು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕೊಳ್ಳೋಟಿಲಿ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೆ. ಎಣ್ಣೆ ಕಾದ ನಂತರ 1.5 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1/4 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕೋ. ಕೊತ್ತಂಬರಿ ಬೀಜ ಕೆಲವರು ಹಾಕ್ತಿವಿಲ್ಲ, ಬಟ್ 1 ಸ್ಪೂನ್ ಹಾಕೋ, ಜಾಸ್ತಿ ಹಾಕೊಳ್ಳಿಲ್ಲ. 1 ಸ್ಪೂನ್ ಒಳಗಡೆ ನಾನು ತಗೊಂಡು ಅಳತೆಗೆ. ಆಮೇಲೆ ಒಂದು ಚೂರು ಹಿಂಗೆ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಹುರಿಯೋ. ಒಣಮೆಣಸಿನ್ಕಾಯಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕಿ. ನಾನಿಲ್ಲಿ 8 ಒಣಮೆಣಸಿನ್ಕಾಯಿ ಹಾಕಿದ್ದೆ. ಒಂದು ಸ್ವಲ್ಪ ಕೂಡ ಖಾರ ಇಲ್ಲ, ಇದು ಮೀಡಿಯಮ್ ಖಾರ. ನೀವು ಬೇಕಾದರೆ ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಹಾಕ್ಲಕ್ಕು, ನೀವು ಖಾರ ಜಾಸ್ತಿ ಬೇಕು ಅಂದರೆ. ಈಗ ಉದ್ದಿನಬೇಳೆ ಚೆನ್ನಾಗಿ ಹೊರದ್ದು ಗೋಲ್ಡನ್ ಬ್ರೌನ್ ಕಲರ್ ಆಯಿತು. ಒಣಮೆಣಸಿನ್ಕಾಯಿ ಸಹ ಚೆನ್ನಾಗಿ ರೋಸ್ಟ್ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಈಗ ಆರಲಿ ಸ್ವಲ್ಪ ಹೊತ್ತು. ಅಲ್ಲಿ ತನಕ ನಾವು ಈ ಬಾಣಲೆಲೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವನ್ನು ಹುರ್ಕೊಳ್ಳೋಕ್ಕಾಗ್ತು. ಇದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹೂಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸೋ. ನಾನಿಲ್ಲಿ 1 ಕಟ್ ಈರುಳ್ಳಿ ಹೂ ತಗೊಂಡೆ. 1 ಕಟ್ ಈರುಳ್ಳಿ ಹೂವಿಗೆ ಇಷ್ಟು ಮಸಾಲೆ ಹಾಕಿದ್ರೆ ಸರಿಯಾಗ್ತು. ನೀವು ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಹೇಳಾದರೆ ನೀವು ಎಲ್ಲದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ತಗೊಳಕ್ಕಾಗ್ತು. ಈಗ ಚೆನ್ನಾಗಿ ಇದು ತೆಂಗಿನೆಣ್ಣೆಯಲ್ಲೇ ಹುರ್ಕೊಳ್ಳೋ. ತೆಂಗಿನೆಣ್ಣೆ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ನೀವು ತೆಂಗಿನೆಣ್ಣೆ ಇಷ್ಟ ಆಗ್ತಿಲ್ಲ ಅಂದರೆ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ರೋ ಅದನ್ನೇ ಬಳಸಲು ಅಡ್ಡಿಲ್ಲ. ತುಂಬಾ ಎಳೆ ಈರುಳ್ಳಿ ಹೂವು, ಹಾಗಾಗಿ ಬೇಗ ಫ್ರೈ ಆಗೋತ್ತು. ನೋಡಿ ಈಗೆಲ್ಲ ಬಾಡಿದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ. ಇಲ್ಲಿ ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೆ. 1 ಸ್ಪೂನ್ ಅಂದರೆ ಸಣ್ಣ ಸ್ಪೂನು. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ 1 ಚಮಚದಷ್ಟು ಬೆಲ್ಲ ಬಿಲ್ಕುಲ್ ಆಪ್ಷನಲ್ಲು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಲು ಅಡ್ಡಿಲ್ಲ. ಬಟ್ ಬೆಲ್ಲ ಹಾಕಿದ್ರೇ ಇದರ ಬ್ಯಾಲೆನ್ಸ್ ಆಗ್ತು, ತುಂಬಾ ರುಚಿ ಆಗ್ತು. ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ಗ್ಯಾಸ್ ಆಫ್. ನೆಕ್ಸ್ಟು 1 ಕಪ್ ಕಾಯಿ ತುರಿನ ಬಿಸಿ ಬಂಡಿಗೆನೆ ಹಾಕಿ ಮಿಕ್ಸ್ ಮಾಡಿ. ಗೊಜ್ಜು ಚಟ್ನಿ ಏನು ಹೇಳ್ತೀವಲ್ಲಿ ಇದಕ್ಕೆಲ್ಲ ಜಾಸ್ತಿ ಕಾಯಿ ತುರಿ ಹಾಕೊಳ್ಳಾಗ ಸ್ವಲ್ಪ ಕಾಯಿ ತುರಿ ಹಾಕಿ ಮಾಡೋ, ಆವಾಗ ರುಚಿ ಇರ್ತು. ನೋಡಿ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಮೊದಲೇ ಈ ಮಸಾಲೆ ಎಲ್ಲ ಹಾಕಿದ್ದೆ. ಈಗ ಕಾಯಿ ಮತ್ತು ಸ್ಪ್ರಿಂಗ್ ಆನಿಯನ್ನು ಹಾಕಿ ಇದು ಫುಲ್ ಆರಿದ್ದು. ಈಗ ಆಮೇಲೆ ಒಂದು ಸ್ವಲ್ಪನೇ ನೀರು ಹಾಕಿ ಬೀಸ್ಕೊಬರೋ. ಅಂದರೆ ತುಂಬಾ ನುಣ್ಣಗೆ ಪೇಸ್ಟ್ ಮಾಡಲಾಗ ಈ ಚಟ್ನಿ ರೆಸಿಪಿಗೆಲ್ಲವ ಒಂದು ಸ್ವಲ್ಪ ತರಿ ಇರೋ, ಆವಾಗೇ ಇದು ರುಚಿ ಆಗ್ತು ಊಟ ಮಾಡಲೇ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ತುಂಬಾ ತೆಳ್ಳಗೆ ಮಾಡೋದು ಬೇಡ. ಈಗ ಒಂದು ಒಗ್ಗರಣೆ. ಬಾಣಲೆಯಲ್ಲಿ ತೆಂಗಿನೆಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ. ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇದೆಲ್ಲವ ಚೆನ್ನಾಗಿ ಚಟಪಟ ಅಂದಮೇಲೆ ಗ್ಯಾಸ್ ಆಫ್ ಮಾಡಿ ಕರ್ಬೇವಿನ ಸೊಪ್ಪು ಹಾಕಿದ್ರಾತು. ಈಗ ಈ ಈರುಳ್ಳಿ ಚಟ್ನಿ ಅಥವಾ ಗೊಜ್ಜಿಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿದ್ರಾತು ತುಂಬಾ ರುಚಿಯಾದ ಈರುಳ್ಳಿ ಹೂವಿನ ಚಟ್ನಿ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಕಲಸ್ಕೊಂಡು ತಿನ್ಲಿಕ್ಕೆ ಭಾರಿ ಮಸ್ತ್ ಇತ್ತು. ನನಗಂತೂ ಇದು ಅನ್ನದ ಜೊತೆಗೆ ರುಚಿ ಆಗ್ತು. ಒಂದು ಸತಿ ಟ್ರೈ ಮಾಡಿ ಹೆಂಗಿದ್ದು ಹೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು.